ಸದನದಲ್ಲಿ ಪೇಚಿಗೆ ಸಿಲುಕಿಸಿದ ಶಾಸಕನ ಪ್ರಶ್ನೆ ಸದನದಲ್ಲಿ ಪೇಚಿಗೆ ಸಿಲುಕಿಸಿದ ಶಾಸಕನ ಪ್ರಶ್ನೆ ಎಲೆಚುಕ್ಕೆ ರೋಗದ ಬಗ್ಗೆ ಭೀಮಣ್ಣ ನಾಯಕ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಉತ್ತರ ಕನ್ನಡದಲ್ಲಿ ಅಡಿಕೆ ಬೆಳೆಗೆ ಅಂಟಿರತಕ್ಕಂತ ರೋಗ ಉತ್ತರ ನೀಡಲು ತಡವರಿಸಿದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್. ಉತ್ತರ ಕೊಡುವ ವೇಳೆ ಪೇಚಿಗೆ ಸಿಲುಕಿದ ಸಚಿವ. ಪರಿಹಾರದ ಅಂಕಿ ಸಮಸ್ಯೆ ಬಗ್ಗೆ ಗೊಂದಲಕ್ಕೀಡಾಗಿದ್ದಾರೆ ಸಚಿವರು ನೀಡಿದ ಉತ್ತರಕ್ಕೆ ಸುನೀಲ್ ಕುಮಾರ್ ಮತ್ತೆ ಮರು ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಎಲೆಚುಕ್ಕೆ ರೋಗದ ಬಗ್ಗೆ ಭೀಮಣ್ಣ ನಾಯಕ್ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಉತ್ತರವನ್ನ ಕೊಡುವ ವೇಳೆ ಪೇಚಿಗೆ ಕೂಡ ಸಿಲುಕಿದ್ದಾರೆ ಅಂತಾನೆ ಹೇಳಬಹುದು. ನೋಡಿ, ಪರಿಹಾರದ ಅಂಕಿ ಸಮಸ್ಯೆಯ ಬಗ್ಗೆ ಗೊಂದಲಕ್ಕೀಡಾಗಿದ್ದಾರೆ ಸಚಿವರು ನೀಡಿದಂತಹ ಉತ್ತರಕ್ಕೆ ಸುನೀಲ್ ಕುಮಾರ್ ಮತ್ತೆ ಮರು ಪ್ರಶ್ನೆಯನ್ನ ಕೂಡ ಹಾಕಿರುವಂತದ್ದು ಒಂದು ರೀತಿಯ ಗೊಂದಲ ಹಾಗೆ ಸೈಲೆಂಟ್ ವಾಗ್ವಾದ ಅಂತಾನೆ ಹೇಳ್ಬೋದು. ಏನಾಯ್ತು ನೋಡ್ಕೊಂಡು ಬರೋಣ. ದಿನಗಳಿಂದ ಈ ಪ್ರಶ್ನೆಗಳು ಬರ್ತಾ ಇದೆ. ಮುಖ್ಯವಾಗಿ ಈ ಎಲೆ ಚುಕ್ಕಿ ರೋಗ ಬಹಳ ದಿವಸಗಳಿಂದ ಇದೆ. ಅದರಲ್ಲಿ ಮುಖ್ಯವಾಗಿ ಮಲೆನಾಡು ಪ್ರದೇಶದಲ್ಲಿ ಮತ್ತು ಘಟ್ಟದ ಕೆಳಗಡೆ ಇರುವಂಥ ಪ್ರದೇಶದಲ್ಲಿ ಸಾಕಷ್ಟಿದೆ. ಆದರೆ ಯಾಕೆ ಅಂದರೆ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಈ ಹ್ಯೂಮಿಡ್ 18ಕ್ಕಿಂತ ಕಡಿಮೆ ಆದರೆ ಮತ್ತು ಹೆಚ್ಚಿಗೆ ಮಳೆಗಾಲ ಆದಾಗೂ ಈ ರೀತಿ ರೋಗ ಬಂದಿರೋ ನೀವೆಲ್ಲ ನೋಡಿದ್ದೀವಿ. ಇದು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ. ಈಗ ತೆಂಗಿಗೆ ಹೇಳ್ಬೇಕಪ್ಪ ಅಂದರೆ ಆಂಧ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಲ್ಲಿ ಈ ನುಸಿ ರೋಗಗಳು ಸಾಕಷ್ಟಾಗಿದ್ದಾವೆ. ಇದಕ್ಕೆ ರಿಸರ್ಚು ಆಕ್ಟಿವಿಟೀಸು ನಡೀತಾನೆ ಇದೆ ಸೈಮಲ್ಟೇನಿಯಸ್ಲಿ. ಅದಕ್ಕೂ ಸಾಕಷ್ಟು ಅನುದಾನವನ್ನು ಸರ್ಕಾರ ಈ ಸತಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ದೀವಿ. ರಿಸರ್ಚ್ ಮಾಡಲಿಕ್ಕೆ ಈ ವರ್ಷ ಒಂದು 10 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಈಗ ಅವ್ರೇನು ಹೇಳಿದ್ರು, ಅದಕ್ಕೆ ನಮ್ಮ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ಸಾಕಷ್ಟು ಇನ್ಶೂರೆನ್ಸ್ ರೈತರಿಗೆ ಕೊಡುವ ವ್ಯವಸ್ಥೆನ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಮತ್ತು ಮುಖ್ಯವಾಗಿ ಅವರು ಸಾಕಷ್ಟು ಜನ ರೈತರಿಗೆ ಸಾಕಷ್ಟು ಬಹಳ ಗಂಭೀರವಾಗಿ ನಮ್ಮ 5-6 ಜಿಲ್ಲೆಯ ಜನ ಇವತ್ತು ಗಮನಿಸ್ತಾ ಇದ್ದಾರೆ. ನನಗೆ 3 ಸ್ಪಷ್ಟೀಕರಣವನ್ನ ಮಾನ್ಯ ಸಚಿವರು ಕೊಡಬೇಕು. ನಾನು ಅವರ ಕ್ವಶನ್ ಆನ್ಸರ್ಗೆ ನನಗೆ ಗೊಂದಲ ಆಗಿದೆ. ಮೊದಲನೇದು, ನೀವು ಇಲ್ಲೇನು ಹೇಳ್ತೀರಿ, ಅವ್ರದ್ದು ಭೀಮಣ್ಣ ನಾಯಕರ ಕ್ವಶನ್ ನಲ್ಲಿ ಅವ್ರು ಎರಡನೇದು ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, ಈವರೆಗೆ ಎಲೆ ಚುಕ್ಕೆ ತಡೆಗಟ್ಟಲು ಸರ್ಕಾರದಿಂದ ಬಿಡುಗಡೆ ಆದಂತ ಅನುದಾನ ಎಷ್ಟು ಅಂತ ಕೇಳಿದ್ದಾರೆ. ಬಿಡುಗಡೆ ಆದ ಅನುದಾನ ಎಷ್ಟು, ಬಳಕೆ ಆದ ಅನುದಾನ ಎಷ್ಟು ಅಂತ. ನೀವು ಉತ್ತರದಲ್ಲಿ ಏನ್ ಹೇಳ್ತೀರಿ ಅಂತ ಕೇಳಿದ್ರೆ 16,866 ಜನರಿಗೆ 5.53 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದಿರಿ. ಅಂದ್ರೆ ನಿಮ್ಮ ಉತ್ತರದಲ್ಲಿ ರಾಜ್ಯದಲ್ಲಿ 16,866 ಜನರಿಗೆ ಬಿಡುಗಡೆ ಮಾಡಿದಿರಿ ಅಂತ ಒಂದು ಉತ್ತರ ಕೊಡ್ತೀರಿ. ಕೊನೆ ಅವ್ರದೇ ಉತ್ತರದಲ್ಲಿ ಏನ್ ಹೇಳ್ತೀರಿ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ ಅಂತ ನೀವೇ ಒಪ್ಕೊಂಡಿದ್ದೀರಿ.